ದೇವಿಯ ವ್ರತ ಇರೋದ್ರಿಂದ ಕಪ್ಪು ನೀಲಿ ಇರೋದ್ರಿಂದ ನಾನಿವತ್ತು ಅಪರಾಜಿತ ಕೇಸರಿಬಾತ್ ಅಂತ ಮಾಡಿದ್ದೀನಿ. ಕೇಸರಿಬಾತೆ ಅದರಲ್ಲೇ ಸ್ವಲ್ಪ ಇದನ್ನು ಕಲರ್ ಬರಲಿ ಅಂತ ಅಪರಾಜಿತನ ಯೂಸ್ ಮಾಡಿದೆ. ಆದರೆ ಕಲರ್ ತುಂಬ ಚೆನ್ನಾಗಿ ಬಂದಿದೆ, ಖುಷಿಯಾಗಿದೆ. ಅದನ್ನು ನೋಡೋಕ್ಕೆ ಖುಷಿಯಾಗಿದೆ, ಅಷ್ಟು ಚೆನ್ನಾಗಿ ಬಂದಿದೆ ಕಲರು. ಸೇಮ್ ಕಲರು, ಕಪ್ಪು ನೀಲಿ, ಟೇಸ್ಟ್ ಸೇಮ್ ಇರುತ್ತೆ. ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. 1 ಕಪ್ ಚಿರೋಟಿ ರವೆ, 1 ಕಪ್ ಸಕ್ಕರೆ, ಆಮೇಲೆ ಇದು ಅಪರಾಜಿತ ಡ್ರೈ ಫ್ಲವರ್. ಇದು ಫ್ರೆಶ್ ಇದ್ದಾಗ ಈ ಥರ ಇರುತ್ತೆ. ಇದು ಮನೆ ಮುಂದೆನೂ ಒಂದು ಗಿಡ ಹಚ್ಕೋಬೋದು. ಆಮೇಲೆ ಇದು ಏಲಕ್ಕಿ ಪುಡಿ. ಈ ಡ್ರೈ ಫ್ಲವರ್ ಇರುತ್ತಲ್ಲ ಅದನ್ನು ಒಂದು ಸ್ವಲ್ಪ ತೊಳಿತೀನಿ. ತೊಳೆದು ಒಂದು ಪಾತ್ರೆಗೆ ತೊಗೊಂಡು ಅದಕ್ಕೆ 3.5 ಲೋಟ ನೀರು ಹಾಕ್ತೀನಿ. ಚಿರೋಟಿ ರವೆ 1 ಲೋಟ ತೊಗೊಂಡಿದ್ದೀನಿ. ಅದೇ ಲೋಟದಲ್ಲಿ ನಾನು 3.5 ಕಪ್ ನೀರು ತೊಗೋತಾ ಇದ್ದೀನಿ. ಇದನ್ನು ಫಸ್ಟ್ ಒಂದು ಕುದಿಸ್ತೀನಿ. ಕುದಿಸಿದ್ರೆ ಅದು ಕಲರ್ ಚೆನ್ನಾಗಿ ಬಿಡುತ್ತೆ. ಅದಲ್ಲಿ ಕುದೀತಾ ಇರಲಿ. ಈ ಕಡೆ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ತುಪ್ಪ, ಆಮೇಲೆ ಚಿರೋಟಿ ರವೆ ಹಾಕ್ಕೊಂಡು ಸ್ವಲ್ಪ ಹುರಿತೀನಿ. ಇದನ್ನ ನೋಡಿ, ಒಂದು ಕುದ್ಮೇಲೆ ಕಲರ್ ಚೆನ್ನಾಗಿ ಬಂದಿದೆ. ಅದಕ್ಕೇ 1 ಕಪ್ ಸಕ್ಕರೆ, 1 ಕಪ್ ಚಿರೋಟಿ ರವೆಗೆ 1 ಕಪ್ ಸಕ್ಕರೆ. ಇದು ಚಿರೋಟಿ ರವೆ ಆಗಿರೋದ್ರಿಂದ ಬೇಗ ಹುರಿಯುತ್ತಿದ್ದು. ನಾನು 1 ನಿಮಿಷ ತಣ್ಣಗಾಗಲಿ ಅಂತ ಸೈಡ್ಗೆ ಎತ್ತಿಡ್ತೀನಿ. ಇದು ಕುದ್ದಿದೆ ನೋಡಿ. ಈಗ ಇದಕ್ಕೆ ಫಿಲ್ಟ್ರ್ ಮಾಡ್ಕೋತೀನಿ. ಮತ್ತೆ ರವೆ ಗ್ಯಾಸ್ ಮೇಲೆ ಇಟ್ಟು ಈ ನೀರನ್ನ ಇದಕ್ಕೆ ಫಿಲ್ಟ್ರ್ ಮಾಡ್ಕೋತೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಕಲರು. ನಾನು ಚಿರೋಟಿ ರವಾನೇ ಯಾಕೆ ತೊಗೊಂಡೆ ಅಂದರೆ, ಇದು ಬಾಂಬೆ ರವೆ ತೊಗೊಂಡ್ರೆ ಸ್ವಲ್ಪ ಕಲರ್ ಬೆಳ್ಳಗೆ ಕಾಣಿಸುತ್ತೆ ಅಂತ ಚಿರೋಟಿ ರವೆ ತೊಗೊಂಡೆ. ಚಿರೋಟಿ ರವೆ ತೊಗೊಂಡಿರೋದ್ರಿಂದನೇ ಒಳ್ಳೇದಾಯಿತು ಅನ್ನಿಸ್ತಾ ಇದೆ. ಇಲ್ಲಾಂದರೆ ಬಾಂಬೆ ರವೆ ಸ್ವಲ್ಪ ಕಲರ್ ಬೆಳ್ಳಗೆ ಬರುತ್ತನ್ನೋ ಅನಿಸುತ್ತೆ ಅದು. ಆಮೇಲೆ ಇದು ವಿಷ್ಣು ಮತ್ತು ಈಶ್ವರನಿಗೆ ತುಂಬ ಪ್ರಿಯವಾದ ಹೂವು ಇದು. ಆಮೇಲೆ ಮನೆ ಮುಂದೆ ಒಂದು ಗಿಡ ಇದ್ದರೆ ಇದು ಗ್ರಹದೋಷ ಏನಾದರೂ ಇದೆ ಅದು ಎಲ್ಲ ನಿವಾರಣೆ ಆಗುತ್ತೆ. ಆಮೇಲೆ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಇದರಿಂದ. ಇದರದ್ದು ಬೆನಿಫಿಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದಾಗಿದೆ ನೋಡಿ. ಈಗ ನಾನು 1 ನಿಮಿಷ ಮುಚ್ಚಿಡ್ತೀನಿ. ಫುಲ್ ಬೆಂದಿದೆ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿ ಒಂದು 10 ನಿಮಿಷ ಗ್ಯಾಸ್ ಮೇಲೇ ಹಂಗೆ ಇಟ್ಬಿಡ್ತೀನಿ. ಒಂದು 10 ನಿಮಿಷ ಇಟ್ಟರೆ ಚೆನ್ನಾಗಾಗತ್ತೆ. ಈಗಾಗಿದೆ ನೋಡಿ. ಈಗ ಇದನ್ನು ಆಯುರ್ವೇದಿಕ್ದಲ್ಲಿ ಇದ್ರದ್ದು ಬೇರು, ಹೂವು, ಎಲೆ, ಬೀಜ ಎಲ್ಲನೂ ಚೆನ್ನಾಗಿ ಯೂಸ್ ಮಾಡ್ತಾರೆ ನೋಡಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.